ಶೂಟ್ ಮುಗಿದು ಇಡೀ ಸಿನಿಮಾ ಮುಗೀತು, ಇಲ್ಲ ಈ ಸಿನಿಮಾಗೆ ಬೇರೆ ಏನೋ ಬೇಕು. ಒಂಟಿ ಸಲಗದ ತಾಕತ್ ಮುಂದೆ ಗುಂಪಾಗಿ ಬರೋ ಸಿಂಹಗಳು ಏನು ಮಾಡೋಕ್ಕಾಗಲ್ಲ. 3 months ವರ್ಕ್ಶಾಪ್ ಕೊಟ್ಟಿದ್ರು ಆಕ್ಟಿಂಗ್ ಬಗ್ಗೆ. 800 ಸಿನಿಮಾದಲ್ಲಿ ಒಂದು ಸಿನಿಮಾ ಸೆಟ್ಗೆ ಹೋಗಿಲ್ಲ ನಾನು. ಅದು ಹೋಗಿದ್ರು ಏನಾದ್ರು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ದುಡ್ಡು ಗಿಟ್ ಕೊಟ್ರೆ ಮಾತ್ರ ಹೋಗ್ತಿದ್ದೆ. ಕಲಾವಿದ್ರು ಮಕ್ಕಳುಗಳು ತುಂಬಾ ಜನ ಬಂದಿದ್ರು, ಸಸ್ಟೇನ್ ಆಗ್ತಿರ್ಲಿಲ್ಲ. ಸೊ ನಾನ್ ಬೇರೆನೆ ಮಾಡಬೇಕು, ನಾನು ಮಾಡಿದ್ರೆ ಸರಿಯಾಗಿ ಮಾಡಬೇಕು. ನನ್ ತಾಕತ್ ಮುಂದೆ ಒಬ್ಬ ಬಂದ್ರೆ ಆಗಲ್ಲ, ಎಲ್ಲರನ್ನು ಒಟ್ಟಿಗೆ ಬರಕ್ಕೆ ಹೇಳಿ ಉಸ್ತಾದ್. ಬೇರೆ ಹೆಸರೇ ಬರೋದಿಲ್ವಲ್ಲ, ಇವರಿಬ್ಬರದ್ದು ಮಾತ್ರ ಬರುತ್ತಲ್ಲ. ಅಲ್ಲಿ ಬಾಕ್ಸಿಂಗ್ ಅಲ್ಲಿ ತರ ಔಟ್ ಸ್ಟೈಲ್ ಅಲ್ಲಿ ಬಾಕ್ಸಿಂಗ್ ಅಲ್ಲಿ ಹೊಡಿತಾರೆ, ನಾನು ರೆಗ್ಯುಲರ್ ತರ ಹೊಡಿಬೇಕು. ಮೈನ್ ಏನಾಗುತ್ತೆ, ಪ್ರೊಡಕ್ಷನ್ ಹೌಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸಣ್ಣ ವಯಸ್ಸಿಂದನೂ ನೋಡಿರೋದೇನು ಅಂದ್ರೆ ಕಾರ್ ಡ್ರೈವರ್ ಬಂದು ಹಾರ್ನ್ ಮಾಡಂಗಿಲ್ಲ. ಅವ್ರನ್ನ ನೋಡ್ಕೊಂಡೆ ನಾನು ಕಲಿಬೇಕಿತ್ತು. ಅದೇ ಇಂಪಾರ್ಟೆಂಟ್, ಬಿಕಾಸ್ ಐ ಕ್ಯಾನ್ ಡು ವಾಟ್ ಐ ವಾಂಟ್. ಅವ್ರದ್ದು ಇಮ್ಯಾಜಿನೇಷನ್ ಮ್ಯಾಚ್ ಮಾಡಬೇಕು. ಇದು ನೋಡೋ ಜನಕ್ಕೆ ಒಂದು ಒಳ್ಳೆ ಮಸಾಲ ಪಾಕ್ ಆಗುತ್ತೆ. ಖಂಡಿತ ಖಂಡಿತ. ಅವ್ರು ಕಣ್ ಡೈರೆಕ್ಟ್ ಆಗಿ ನೋಡಕ್ಕೆ ಆಗಲ್ಲ, ಆ ತರ ಇದೆ ಅವ್ರ ಐಸು. ಮತ್ತೆ ಅವರೆಲ್ಲ ಹಿಂಗ ಅನ್ನೋಷ್ಟು ಆಕ್ಟ್ ಮಾಡ್ತಾರೆ. ಒಂದ್ಸಾರಿ ಡೈಲಾಗ್ ನೋಡಿದ್ರೆ ರೆಡಿ. ನಾನು ಸೀನಿಯರ್ ಆಕ್ಟರ್ ಮಗ ಆಗಿ ಅವ್ರ ಮುಂದೆ ನಾನು 1 more ಟೇಕ್ ತಗೊಳಕ್ಕಾಗಲ್ಲ. ಕಾಲೇಜ್ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ರಾಗಿಣಿ ನನ್ನ ಕ್ರಶ್ ಅಂತ. ಕೆಟ್ಟತನ ಎಷ್ಟು ಕೆಟ್ಟದ್ದು, ಒಳ್ಳೆತನ ಅದಕ್ಕಿಂತ ಕೆಟ್ಟದ್ದು. ಎಲ್ಲಿ ಸಿಗ್ತಾನೆ? ಐ ವಿಲ್ ಮೀಟ್ ಯು ಸೂನ್. ಯು ಆರ್ ಮೋಸ್ಟ್ ವೆಲ್ಕಮ್. ನಾನೀಗ ರಾಮ ಅಲ್ಲ, ರಾವಣ. ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರ ಚಿತ್ರ ಗಜರಾಮನ ಪ್ರಮೋಟ್ ಮಾಡೋದಕ್ಕೆ ಇವರು ನಮ್ಮ ಜೊತೆ ಇದ್ದಾರೆ. ಎಸ್, ಗಜರಾಮ ಚಿತ್ರದ ನಾಯಕ ರಾಜವರ್ಧನ್. ಬಲದಲ್ಲಿ ಭೀಮ, ತಾಳ್ಮೆಯಲ್ಲಿ ರಾಮ, ಕೋಪದಲ್ಲಿ ವ್ಯಾಘ್ರನಿಗಿಂತ ಜಾಸ್ತಿ ನನ್ನ ಗಜರಾಮ. ಹಾಗೆ ನಾಯಕ ನಟಿ ತಪಸ್ವಿನಿ. ನಿಮ್ ಲೈಲಾ ಮೇಡಮ್ ಬಂದವ್ರೆ ನೋಡಲಿ. ನೀನೇನೇ ಇಷ್ಟಪಟ್ಟಿದ್ರು ನನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ವೆಲ್ಕಮ್ ಟು ದ ಶೋ. ವೆಲ್ಕಮ್. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಆಗಿದ್ದೇವೆ. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಕೂಡ ಇಬ್ರು. ನಿಮ್ಮಿಬ್ರದ್ದು ಫ್ರೆಶ್ ಪೇರಿಂಗ್ ಆಗಿರೋದ್ರಿಂದ ಸಿನಿಮಾದಲ್ಲಿ ನಾನು ಟೀಸರ್ ನೋಡಿದ್ದೀನಿ, ಸಾಂಗ್ಸ್ ನೋಡಿದ್ದೀನಿ. ಸೊ ಕೆಮಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆನ್ ಸರಾಯಿ ಶಾಂತಮ್ಮ. ಆಲ್ ಓವರ್ ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿ ಬೂಮ್ ಆಯಿತು ನಿಮ್ಮ ಹುಕ್ ಸ್ಟೆಪ್ ಎಲ್ಲ. ಸರಾಯಿ ಶಾಂತಮ್ಮ ಬಗ್ಗೆ ಹೇಳೋದಾದ್ರೆ, ಕಮರ್ಷಿಯಲ್ ಮೂವೀಸ್ಗೆ ಆ ಥರ ಸಾಂಗ್ಗಳು ತುಂಬ ನೀಡಿರುತ್ತೆ. ಅಂಥ ಟೈಮಲ್ಲಿ ಸರಾಯಿ ಶಾಂತಮ್ಮ ಡಿಸೈಡ್ ಆದ. ಆ್ಯಕ್ಚುಲಿ ಇಡೀ ಶೂಟ್ ಕಂಪ್ಲೀಟ್ ಆದಮೇಲೆ ಅದನ್ನ ಪ್ಲ್ಯಾನ್ ಮಾಡಿದ್ದು ನಾವು. ಶೂಟ್ ಮುಗಿದು ಇಡೀ ಸಿನಿಮಾ ಮುಗೀತು, ಇಲ್ಲ ಈ ಸಿನಿಮಾಗೆ ಬೇರೆ ಏನೋ ಬೇಕು ಅನ್ನಿಸ್ತಿತ್ತು. ಆ ಟೈಮಲ್ಲಿ ಆ ಸಾಂಗ್ನ ಕಂಪೋಸ್ ಮಾಡಿದ್ದು ಮನೋಮೂರ್ತಿ ಸರ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ರು. ಅದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ ಥರ ಮಾಸ್ ಆಗಿ ಬರುತ್ತೆ ಅಂತ. ನಾವು ದರ್ಶನ್ ಸರ್, ಸುದೀಪ್ ಸರ್ ಸಿನಿಮಾಗಳಲ್ಲಿ ಆ ಥರ ಸಾಂಗ್ ನೋಡ್ತಿದ್ವಿ. ಸೊ ನಮ್ಮ ಸಿನಿಮಾಗೂ ಆ ಥರ ಬಂದಾಗ ಸೊ ಯಾರನ್ನ ಮಾಡಿಸ್ಬೋದು, ತುಂಬ ಜನನ್ನ ಹುಡುಕಿದ್ವಿ ಆ ಟೈಮಲ್ಲಿ. ಯಾರು ಬೆಸ್ಟು ಅಂತ. ಇಲ್ಲ ಇನ್ನೂ ಏನೋ ಬೇಕು ಅನ್ನಿಸ್ತಿತ್ತು. ಸೊ ಆ ಟೈಮಲ್ಲಿ ರಾಗಿಣಿ ಅವ್ರದ್ದು ಡೇಟ್ಸು ಮ್ಯಾಚ್ ಆಯಿತು ನಮಗೆ. ಸೊ ಅವ್ರ ಡೇಟ್ಸ್ ಮ್ಯಾನೇಜ್ ಆದಮೇಲೂ 3 months ಏನೋ ವೆಯ್ಟ್ ಮಾಡಿದ್ವಿ ನಾವು. ಓಕೆ, 3 months ವೆಯ್ಟ್ ಮಾಡಿ ಆ ಸಾಂಗ್ನ ಮಾಡಿದ್ವಿ. ತುಂಬ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಯಿತು ಅವತ್ತು. ತುಂಬ ಚೆನ್ನಾಗಿ ಬಂತು ಕೂಡ ಅದು. ಸೊ ಅದಾದ್ಮೇಲೆ ಇನ್ನೆಲ್ಲ ಮ್ಯಾಜಿಕ್ ಅದಾಗಿದ್ದು. ಯಾವ ಥರ ಫೀಲ್ ಇತ್ತು ನಿಮಗೆ ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗ? ಯಾಕಂದ್ರೆ ಮನೋಮೂರ್ತಿ ಸರ್ ಲೆಜೆಂಡ್ ಅವರು, ಹಾಗೆ ಮಂಗ್ಲಿ ಅವ್ರು ಹಾಡಿದ್ದಾರೆ, ಮತ್ತೆ ಕುನಾಲ್ ಗಾಂಜವಾಲ್ ಅವರು. ಸೊ ಮಂಗ್ಲಿ ಅವ್ರ ವಾಯ್ಸ್ ಅಲ್ಲೇ ಅದೊಂದು ಎಲೆಕ್ಟ್ರಿಫೈಯಿಂಗ್ ಇರುತ್ತೆ, ಕೇಳ್ತಾ ಇದ್ರೆ ಓ ಎಷ್ಟು ಸಖತ್ತಾಗಿ ಹಾಡಿದ್ದಾರೆ ಅಂತ. ಅಂಡ್ ಮೋರ್ ಓವರ್ ಅವ್ರು ಹಾಡೋ ಹಾಡುಗಳು ಕೂಡ ಎಲ್ಲ ತುಂಬಾನೇ ಹಿಟ್ ಆಗುತ್ತೆ. ಮತ್ತೆ ಐಟಮ್ ಸಾಂಗ್ ಅಂದ್ರೆ ಅವರೇ ಫಸ್ಟ್ ನೆನಪಾಗ್ಬಿಡ್ತಾರೆ ಕೂಡ. ಸೊ ನಿಮ್ಗೆ ಹಿಂಗೆ ಅನ್ನಿಸ್ತು ತಪಸ್ವಿನಿ ಸಾಂಗ್ ಕೇಳಿದಾಗ? ನಿಮ್ಮ ಸಿನಿಮಾ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅದೇ ಸಾಂಗ್ ಹೋಗ್ತಾ ಇತ್ತು. ಸೊ ಹೆಂಗಿತ್ತು ಫೀಲ್? ಅದು ತುಂಬಾ ಖುಷಿ ಆಯ್ತು, ಬಿಕಾಸ್ ನಮ್ಮ ಸಿನಿಮಾ ಸಾಂಗ್ ಒಳ್ಳೆ ತರ ರೀಚ್ ಆಗ್ತಾ ಇದೆ, ಜನರಿಗೆ ಖುಷಿ ಆಗ್ತಾ ಇದೆ, ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಅದೇ ಫಸ್ಟ್ ನಮ್ದು ಪ್ರಮೋಷನ್ ಸ್ಟಾರ್ಟ್ ಆದಾಗ ಅದೇ ಫಸ್ಟ್ ಸಾಂಗ್ ಬಂದಿರೋದು, ಒಳ್ಳೆ ರೆಸ್ಪಾನ್ಸ್ ಬಂತು. ಇಟ್ಸ್ ಪಾಸಿಟಿವ್. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ನಿಮಗೆ ಗಜರಾಮ ಚಿತ್ರ ಆಫರ್ ಆಗಿದ್ದು ಹೇಗೆ? ಸೊ ನೀವು ಸೆಲೆಕ್ಟ್ ಆಗಿದ್ದ ಪ್ರಾಸೆಸ್ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ನನಗೆ ಮ್ಯಾನೇಜರ್ ಕಾಲ್ ಮಾಡಿದ್ರು, ಈ ಥರ ಸಿನಿಮಾ ಇದೆ ಅಂತ. ಸೊ ವಿಲೇಜ್ ಗರ್ಲ್ ಅಂತ ಹೇಳಿದ್ರು ಕ್ಯಾರೆಕ್ಟರ್ ವೈಸ್. ಮತ್ತೆ ಡೈರೆಕ್ಟರ್ನ ಮೀಟ್ ಆದ್ವಿ. ಸೊ ಮೀಟ್ ಆದಮೇಲೆ ಸ್ಟೋರಿ ಹೇಳಿದ್ಮೇಲೆ ಐ ವಾಸ್ ಲೈಕ್ ವಿತೌಟ್ ಎನಿ ಸೆಕೆಂಡ್ ಥಾಟ್ ಓಕೆ ಅಂತ ಹೇಳಿದೆ. ಬಿಕಾಸ್ ದ ಕ್ಯಾರೆಕ್ಟರ್ ವಾಸ್ ಸೋ ಗುಡ್. ನನ್ನ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಆಗಿತ್ತು.
ಸೊ ನನಗೆ ಅದು ಚಾಲೆಂಜಿಂಗ್ ಆಗಿ ಇತ್ತು ಆ ಪಾತ್ರ. ನಾನು ಡಬಲ್ ಶೇಡಲ್ಲಿನೂ ಬರ್ತೀನಿ. ಸೊ ಇಟ್ ವಾಸ್ ಲೈಕ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ನೈಸ್ ಕ್ಯಾರೆಕ್ಟರ್. ವೆರಿ ನೈಸ್. ಸೊ ಇದು ನಿಮ್ಮ 2ನೇ ಚಿತ್ರ, ಹರಿಕತೆ ಅಲ್ಲ ಗಿರಿಕತೆ ನಂತರ. ಸೊ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ನಿಮಗೆ ಕಂಡಂತಹ ಡಿಫ್ರೆನ್ಸ್ ಏನಾದರೂ ಇದೆಯಾ ಆಸ್ ಅನ್ ಆ್ಯಕ್ಟರ್? ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಅದು ನನಗೆ ಲರ್ನಿಂಗ್ ಥರ, ಬಿಕಾಸ್ ಅದು ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಲಕ್ಕಿ ಅಂತ ಹೇಳಿದ್ರು. ಬಿಕಾಸ್ ರಿಷಬ್ ಶೆಟ್ಟಿ ಸರ್ ಜೊತೆ ಮಾಡೋದು ಲೈಕ್ ಎವ್ರಿ ಒನ್ಸ್ ಡ್ರೀಮ್ ಅಂತ ಹೇಳಿದ್ರು. ನನಗೆ ಫಸ್ಟ್ ಮೂವಿ ಅವ್ರು ಲಾಂಚ್ ಮಾಡಿರೋದು ಐ ಆಮ್ ವೆರಿ ಲಕ್ಕಿ. ಅಲ್ಲಿ ಅವ್ರು ನನಗೆ 3 months ವರ್ಕ್ಶಾಪ್ ಕೊಟ್ಟಿದ್ರು ಆ್ಯಕ್ಟಿಂಗ್ ಬಗ್ಗೆ. ಮತ್ತು ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಇನ್ ಮೈ ಫಸ್ಟ್ ಮೂವಿ. ಸೆಕೆಂಡ್ ಮೂವಿನೂ ಐ ವಾಸ್ ಲೈಕ್ ಕ್ಯೂರಿಯಸ್ ಟು ನೋ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಆಲ್ ಗುಡ್. ಲೈಕ್ ಐ enjoyed the entire shooting days. Raj sir jote, director jote, producer, everyone gave me that comfort zone to give my 100% best. Director ನನಗೆ ವರ್ಕ್ಶಾಪ್ ಎಲ್ಲ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಹೋಗ್ಬಿಟ್ಟು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ವಿ. ವೆರಿ ನೈಸ್. ರಾಜ್ ಸರ್ ಹೇಳ್ತಾ ಇದ್ರು ವರ್ಕ್ಶಾಪ್ ಎಲ್ಲ ಮಾಡಿದೆ ಅಂತ. ಬಟ್ ನೀವು ಡಿಫ್ರೆಂಟು, ನಿಮ್ಗೆ ಆ್ಯಕ್ಟಿಂಗ್ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಡಿಂಗ್ರಿ ನಾಗರಾಜ್ ಅವ್ರ ಮಗ ನೀವು. ಸೊ ಅಪ್ಪ ನಿಮಗೆ ಆ್ಯಕ್ಟಿಂಗ್ ಬಗ್ಗೆ ಚಿಕ್ಕ ವಯಸ್ಸಿಂದಾನೇ ಮಗ ಹೀರೋ ಆಗಬೇಕು ಅಂತ ಕನ್ಸ್ಕೊಂಡಿದ್ರಾ? ಇಲ್ಲ ಅದಾಗಿಲ್ಲ ನನ್ನ ವಿಷಯದಲ್ಲಿ. ಆ್ಯಂಡ್ ನಮ್ಮ ತಂದೆ ಒಂದು 700-800 ಮೂವಿ ಮೈಲ್ ಮಾಡಿದ್ದಾರೆ. ಬಟ್ ನಾನು ಯಾವ ಸೆಟ್ಗೂ ಹೋಗಿಲ್ಲ. 40 ವರ್ಷ ಅವ್ರ ಸಿನಿ 40 ವರ್ಷ ಜರ್ನಿಯಲ್ಲಿ 800 ಸಿನಿಮಾದಲ್ಲಿ ಒಂದು ಸಿನಿಮಾ ಸೆಟ್ಗೆ ಹೋಗಿಲ್ಲ ನಾನು. ಅದು ಹೋಗಿದ್ರು ಏನಾದ್ರು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ದುಡ್ಡು ಕೊಟ್ರೆ ಮಾತ್ರ ಹೋಗ್ತಿದ್ದೆ. ಇಲ್ಲ ಅಂದ್ರೆ ನನ್ನ ಚಾನ್ಸೇ ಇಲ್ಲ ಹೋಗಕ್ಕೆ. ಸೊ ಸಿನಿಮಾಯಿಂದ ದೂರ ನಾವೆಲ್ಲ ಬೆಳೆದಿದ್ದು. ನನ್ನ ಅಕ್ಕ ಬಂದು ಮಂಗಳೂರಲ್ಲಿ ಓದಿದ್ಲು, ನಾನಿಲ್ಲ ಬ್ಯಾಂಗ್ಳೂರಲ್ಲಿ ಅಜ್ಜಿ ತಾತ ಜೊತೆ ಓದಿದೆ. ಸೊ ನಮ್ಮ ತಂದೆಗೆ ಎಜುಕೇಶನ್ ಫಸ್ಟ್, ಅದಾದ್ಮೇಲೆ ನೋಡೋಣ ಅನ್ಕೊಂಡಿದ್ರು. 2012 ನಾನು ಮಾಸ್ಟರ್ಸ್ ಪಾಸ್ಡ್ ಔಟು. ಅಲ್ಲಿವರೆಗೂ ನಂಗೆ ಸಿನಿಮಾ ನಾಲೆಡ್ಜ್ ಇರಲಿಲ್ಲ, ಸಿನಿಮಾ ಟಚ್ಚೇ ಇರಲಿಲ್ಲ. ಅಲ್ಲ, ಮಕ್ಳಿಗೆಲ್ಲ ಸಿನಿಮಾ ಅಂದ್ರೆ ಒಂದು ಹುಚ್ಚಿರುತ್ತೆ ಅಲ್ವಾ? ಅಲ್ಲ, ಸಿನಿಮಾ ಹುಚ್ಚಿತ್ತು ಅಂದ್ರೆ ನಾನು ಕಾಲೇಜ್ ಟೈಮಲ್ಲಿ ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಆಗಿರ್ಬೋದು, ತಮಿಳ್ ಮೂವೀಸ್ ತುಂಬಾ ನೋಡಿದೀವಿ. ಬಟ್ ಶೂಟಿಂಗ್ ಹೇಗಾಗತ್ತೆ ಏನು, ನಮ್ಮ ಮನೆಗೆ ಯಾರು ಬರ್ತಾರೆ, ನಮ್ಮ ತಂದೆ ಪ್ಲೇಸ್ಮೆಂಟ್ ಏನು, ಅದೆಲ್ಲ ಏನು ಗೊತ್ತಿರಲಿಲ್ಲ ನನಗೆ. 2012 ಎಜುಕೇಶನ್ ಮುಗ್ದಿದ ತಕ್ಷಣ ಸ್ಟಾರ್ಟ್ ಮಾಡಿದೆ ನಾನು. ಸೊ ಯಾವಾಗ ಶುರು ಆಯ್ತು ಸಿನಿಮಾ ಮೇಲೆ ಪ್ರೀತಿ, ನಾನು ಹೀರೋ ಆಗಬೇಕು ಅನ್ನೋದು? ಅಂದ್ರೆ ತರುಣ್ ಸುಧೀರ್ ಬಂದು ನಮ್ಮ ನೇಬರ್, ಆಪೋಸಿಟ್ ಮನೆ. ತರುಣ್ ಸುಧೀರ್ ಸುಧೀರ ನನ್ನ ಮಕ್ಕಳಲ್ಲ ಅವರು, ನಮಗೆ ಚಿಕ್ಕ ಹುಡುಗರಿಂದನೂ ಗೊತ್ತು ಅವರು. ಸೊ ಅವ್ರು ಹೇಳಿದ್ದು ಮಾಡ್ಬೋದಲ್ಲ ನೀನು ಸಿನಿಮಾನ, ಯಾಕೆ ಮಾಡಲ್ಲ ನೀನು, ಅದು ಇದು ಅಂತ ಅವ್ರು ಮೋಟಿವ್ ಮಾಡಿದ್ದು. ಸೊ ಅವರೇ ನನ್ನ ಕರ್ಕೊಂಡೋಗಿ ಡ್ಯಾನ್ಸ್ಗಾಗಿರ್ಬೋದು, ಜಿಮ್ಗಾಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು. ನಾನು ಆ ಟೈಮಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೆ. ಸೊ ಆ ಟೈಮಲ್ಲಿ ಅವ್ರು ನನ್ನ ಕರ್ಕೊಂಡೋಗಿ ಸೇರಿಸಿ ಅದಾಗೆ ಸೀರಿಯಸ್ ಆಗಿ ನಾನು ಸೀರಿಯಸ್ ಆಗಿ ತೊಗೊಂಡೆ. ಆ್ಯಕ್ಚುಲಿ 2012, 13, 14, 15 ಅಷ್ಟು ವರ್ಷ ನಾನು ಟ್ರೈನ್ ಮಾಡಿದ್ದೀನಿ, ಎಲ್ಲ ಕಲ್ತ್ಕೊಂಡಿದ್ದೆ, ಎಲ್ಲ ಕಲಿಬೇಕು ಅಂತ. ನನಗೆ ಅವತ್ತಿಗೆ ಕಲಾವಿದರು ಮಕ್ಕಳುಗಳು ತುಂಬ ಜನ ಬಂದಿದ್ರು, ಸಸ್ಟೈನ್ ಆಗ್ತಿರ್ಲಿಲ್ಲ, ಯಾರು ಸಸ್ಟೈನಿಟಿ ಇರ್ತಿರ್ಲಿಲ್ಲ ಅವ್ರದ್ದು. ಸೊ ನಾನು ಬೇರೆನೇ ಮಾಡಬೇಕು, ನಾನು ಮಾಡಿದ್ರೆ ಸರಿಯಾಗೇ ಮಾಡಬೇಕು, ಇಲ್ಲಾಂದರೆ ಸಿನಿಮಾಗೆ ಬರಬಾರ್ದು ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಅಷ್ಟು ದಿನ ಟ್ರೈನ್ ಮಾಡಿ ನನ್ನ ಡೆಬ್ಯೂ ಸ್ಟಾರ್ಟ್ ಆಗಿದ್ದು 2018 ಬಿಚ್ಚುಗತ್ತಿ, ರಿಲೀಸ್ 2020. ಇಂಡಿಡ್ ಬಿಚ್ಚುಗತ್ತಿಯಲ್ಲಿ ನಿಮ್ಮನ್ನ ನೋಡಿದ್ರೆ ನೀವು 6'3" ಹೈಟ್ ಇದ್ದೀರಾ. ಅದು ಒಂದು ಐತಿಹಾಸಿಕ ಚಿತ್ರ ಆಗಿರೋದ್ರಿಂದ ನಿಮ್ಮ ಲುಕ್, ನಿಮ್ಮ ಬಿಯರ್ಡ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಪರ್ಫೆಕ್ಟ್ ಹೇಳಿ ಮಾಡಿಸಿದಂತಹ ವೆಲ್ಕಮ್ ನಿಮಗೆ ಇಂಡಸ್ಟ್ರಿಗೆ. ಮತ್ತೆ ಡ್ರೀಮ್ ಪ್ರಾಜೆಕ್ಟ್ ಕೂಡ. ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ ಹೀರೋಗಳಿಗೆ ಒಂದು ಪೀರಿಯಾಡಿಕ್ ಸಿನಿಮಾ ಮಾಡ್ಬೇಕನ್ನೋ ಆಸೆ ಇದ್ದೇ ಇರುತ್ತೆ. ನಿಮ್ ಲಾಂಚ್ ಆಗಿದ್ದ ಸಿನಿಮಾನೇ ಕೂಡ ಹಿಸ್ಟಾರಿಕ್ ಸಿನಿಮಾ ಆಗಿತ್ತು. ಅಂದ್ರೆ ತುಂಬಾ ಆಪ್ಷನ್ಸ್ಗಳಿತ್ತು ನನಗೆ. ನಾನು ಬೇರೆ ಎಂಟ್ರಿಯಲ್ಲಿ ಬರಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಅವತ್ತಿಗೆ ದರ್ಶನ್ ಸರ್ ಮಾಡ್ತಾರೆ, ಸುದೀಪ್ ಸರ್ ಮಾಡ್ತಾರೆ ಅಂತ ಎರಡೇ ನೇಮ್ ಓಡಾಡ್ತಿದ್ದು. ಆ್ಯಕ್ಚುಲಿ ಚೆನ್ನಾಗಿದೆಯಲ್ಲ ಅನ್ನಿಸ್ತು ನನಗೆ. ಬೇರೆ ಹೆಸರೇ ಬರೋದಿಲ್ವಲ್ಲ, ಇವರಿಬ್ಬರದ್ದು ಮಾತ್ರ ಬರುತ್ತಲ್ಲ. ಲವ್ ಸ್ಟೋರಿಗೆ ತುಂಬ ಜನ ಹೀರೋಗಳಿದ್ದಾರೆ, ಆ್ಯಕ್ಷನ್ಗೆ ತುಂಬ ಜನ ಇದ್ದಾರೆ, ಒಂದು ಹಿಸ್ಟಾರಿಕಲ್ಗೆ ಯಾರೂ ಇಲ್ವಲ್ಲ ಅಂತ ಅನ್ನಿಸ್ದಾಗ ಬಂದಂಥ ಕತೆ ಅದು. ಸೊ ನಾನು ಲಾಂಚ್ ಆದ್ರೆ ಅದೇ ಥರ ಲಾಂಚ್ ಆಗಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿ ವೆಯ್ಟ್ ಮಾಡಿಬಿಟ್ಟಿದ್ದೆ ನಾನು ಇದೇ ಥರ ಲಾಂಚ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಅಷ್ಟು ಟ್ರೈನ್ ಮಾಡಿ ಆರ್ಸ್ ರೈಡಿಂಗ್ ಕಲಿಬೇಕಾಗಿತ್ತು, ರೆಸ್ಲಿಂಗ್ ಕಲಿಬೇಕಾಗಿತ್ತು, ಕಲರಿ ಕಲಿಬೇಕಾಗಿತ್ತು, ಬಾಡಿ ಹ್ಯೂಜ್ ಆಗಬೇಕಾಗಿತ್ತು. ಖಂಡಿತ ಇವಾಗ ನೀವು 6'3" ಇರೋದ್ರಿಂದ ನೀವು ತುಂಬಾ ಫಿಟ್ ಆಗಿ ಕಾಣಿಸ್ಲೇಬೇಕು ಸ್ಕ್ರೀನ್ ಮೇಲೆ. ಯಾಕಂದ್ರೆ ತಂದೆ ಕೂಡ ನಟ ಆಗಿರೋದ್ರಿಂದ ಇನ್ನೊಂದು ಜವಾಬ್ದಾರಿ ಹೆಗ್ಲ ಮೇಲೆ ಜಾಸ್ತಿ ಇರುತ್ತೆ, ನಮಗ್ ಜಾಸ್ತಿ ಇರುತ್ತೆ. ಆಕ್ಚುಲಿ ಹೇಗ್ ಮಾಡ್ತಾನೆ ಅಂತ ನೋಡಕ್ಕೆ ತುಂಬಾ ಜನ ಇರ್ತಾರೆ. ಹೌದು. ಸೊ ನೀವು ಲಾಂಚ್ ಆದ್ಮೇಲೆ ಎಲ್ಲಾ ಕಡೆ ಒಳ್ಳೆ ಟಾಕ್ಸ್ ಬಂತು. ಫಸ್ಟ್ ಒಂದು ಪೋಸ್ಟರ್ ಬಿಟ್ಟಿದ ತಕ್ಷಣ ನಮ್ಗೆ ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಾಯ್ತು. ದರ್ಶನ್ ಸರ್ ಬಂದು ಮುಹೂರ್ತ ಮಾಡಿಕೊಟ್ರು, ತುಂಬಾ ಆತರ ಏನೇನೋ ತುಂಬಾ. ದರ್ಶನ್ ಸರ್ ಅಂತೂ ನಿಮ್ಗೆ ಸ್ಟೆಪ್ ಟು ಸ್ಟೆಪ್ ಜೊತೆಯಲ್ಲೇ ಇದ್ರು.
ತುಂಬ ಜನ ಸಪೋರ್ಟ್ ಸಿಕ್ತು. ಅದೆಲ್ಲ ನೆಕ್ಸ್ಟ್ ಎಲ್ಲ ಹಿಸ್ಟ್ರಿ. ಬಿಚ್ಚುಗತ್ತಿ ತುಂಬ ಚೆನ್ನಾಗಾಯಿತು. ಸೊ ಆ ಬಿಚ್ಚುಗತ್ತಿಯಿಂದನೇ ಇಷ್ಟು ವರ್ಷ ಜರ್ನಿ ಕಂಟಿನ್ಯೂ ಆಗಿದೆ. ವೆರಿ ನೈಸ್ ಸಚ್ ಅ ಡ್ರೀಮ್ ಡೆಬ್ಯೂ ಅಂತಾನೆ ಹೇಳ್ಬಹುದು. ಇನ್ನು ತಪಸ್ವಿನಿ ಅವರಿಗೆ ತರುಣ್ ಸರ್ ಹೇಳಿದ್ರು ಸಿನಿಮಾ ಜಾಯಿನ್ ಆಗಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿ ಹಾರ್ಸ್ ರೈಡಿಂಗ್ ಮತ್ತು ಜಿಮ್ ಎಲ್ಲ. ನಿಮಗೆ ಯಾರು ಹೇಳಿದ್ದು, ಇಲ್ಲ ನಿಮಗೆ ಚಿಕ್ಕ ಹುಡುಗಿ ಇದ್ದಾಗಲೇ ಆಸೆ ಇತ್ತಾ ನಾನು ಹೀರೋಯಿನ್ ಆಗಬೇಕಂತ? ಯಾವ ರೀತಿ ನಿಮ್ಮ ಜರ್ನಿ? ನಾನು ಚಿಕ್ಕ ಹುಡುಗಿ ಇದ್ದಾಗ ನಾನು ಡಾನ್ಸ್ ಸಿಂಗಿಂಗ್ ಆ ಥರ ಆ್ಯಕ್ಟಿವಿಟೀಸಲ್ಲಿ ಇದ್ದೆ, ಸ್ಪೋರ್ಟ್ಸಲ್ಲಿ ಇದ್ದೆ. ಸೊ ಆಲ್ರೌಂಡರ್ ಆಗಿದ್ದೆ. ಮೂವಿ ಇಂಡಸ್ಟ್ರಿ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ನನಗೆ ಫಸ್ಟ್ ಆಫರ್ ಬಂದಾಗ ಅವರಿಗೆ ನಂದು ಕ್ಯಾಂಡಿಡೇಟ್ ಫೋಟೋ ಇಷ್ಟ ಆಗಿಬಿಟ್ಟು ಆಫೀಸ್ಗೆ ಕರೆದು ವೆರಿ ನೈಸ್. ಆವಾಗ ಲೈಕ್ ಅದೇ ದಿನ ಅವ್ರಿಗೆ ಯು ಆರ್ ಸೆಲೆಕ್ಟೆಡ್, ವೆಲ್ಕಮ್ ಟು ಆರ್ ಟೀಮ್ ಅಂತ ರಿಷಬ್ ಸರ್ ಎಂಟೈರ್ ಟೀಮ್ ಹೇಳಿದ್ರು, ವೆಲ್ಕಮ್ ಮಾಡಿಕೊಂಡ್ರು. ನನಗೆ ಗೊತ್ತಿತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ. ಸೊ ಅವ್ರಿಗೆ ಅದಕ್ಕೆ ನನಗೆ 3 months ವರ್ಕ್ಶಾಪ್ ಸಿಕ್ಕಿದ್ರು, ಗಾಡ್ಸ್ ಗ್ರೇಸ್. ಸೊ ನೀವು ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗೇ ಇಲ್ಲ, ವೆಲ್ಕಮ್ ಮಾಡಿದ್ರು, ಅಲ್ಲೇ ಕಲ್ತ್ಕೊಂಡ್ರಿ? ಕಲ್ತ್ಕೊಂಡೆ. ಸೊ ಬಿಕಾಸ್ ಅವರು ಆ ಟ್ಯಾಲೆಂಟ್ ನೋಡಿದ್ರು, ಲೈಕ್ ಎಂಟೈರ್ ಟೀಮ್ ನಿಮಗೆ ಆ್ಯಕ್ಟ್ರೆಸ್ ಆಗ್ಬೋದು, ಯುವರ್ ಟ್ಯಾಲೆಂಟೆಡ್ ನನಗೆ ಹಿಂಗೆ ಅಂತ. ಸೊ ಐ ಥಾಟ್ ಲೈಕ್ ನನಗೇನೋ ಇಂಟ್ರೆಸ್ಟ್ ಇತ್ತು. ಸೊ ದಿಸ್ ಇಸ್ ಮೈ ಪ್ಯಾಷನ್. ಸೊ ಹಂಗೇನೆ ಇದು ಮಾಡ್ತಾ ಕಂಟಿನ್ಯೂ ಮಾಡಿದೆ. ವೆರಿ ನೈಸ್. ಸೊ ಯು ಆರ್ ಹಿಯರ್ ಸೆಕೆಂಡ್ ಸಿನಿಮಾ ನಿಮಗೆ. ಸೊ ಶೂಟಿಂಗ್ ಸೆಟ್ ಬಗ್ಗೆ ಮಾತಾಡೋಣ. ರಾಜ್ ಸರ್ ಹೇಗಿರ್ತಾರೆ ಶೂಟಿಂಗ್ ಸೆಟ್ನಲ್ಲಿ? ಅವರು ಫುಲ್ ಡೆಡಿಕೇಟೆಡ್ ಆಗಿರುತ್ತೆ. ನಾನು ತುಂಬ ಸೀರಿಯಸ್ ಆಗಿರ್ತೀನಿ ಸೆಟ್ಟಲ್ಲಿ. ಓಕೆ. ತುಂಬ ಸೀರಿಯಸ್ ಆಗಿರ್ತಾರೆ. ಬಿಫೋರ್ ಸೀನ್ ಅವರು ಸೀನ್ ಒಳಗಡೆ ಇನ್ವಾಲ್ವ್ ಇರ್ತಾರೆ. ಹಂಗೇನೆ ಲೈಕ್ ಎಂಟೈರ್ ಟೀಮ್ನ ಎನರ್ಜೆಟಿಕ್ ಆಗಿ ಇಟ್ಕೊಂಡಿರ್ತಾರೆ. ಎಲ್ಲರ ಜೊತೆ ಮಾತಾಡ್ಕೊಂಡು ಎಲ್ಲರ ಜೊತೆ ಲೈಕ್ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಸೊ ಅವ್ರ ಸುತ್ತಮುತ್ತ ಇರೋ ಸರೌಂಡಿಂಗ್ನ ಅವರು ಚೆನ್ನಾಗಿ ಇಟ್ಕೊತಾರೆ. ಇಂಡೀಡ್ ವೆರಿ ಗುಡ್ ಕ್ವಾಲಿಟೀಸ್. ಸೊ ತಂದೆ ಕೊಟ್ಟಿದ್ದ ಟಿಪ್ಸ್ ಇದು. ಇವಾಗ ಅಪ್ಪ ಏನಾದರೂ ಹೇಳ್ಕೊಡ್ತಾರೆ, ಇವಾಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಈ ಥರ ಇರಬೇಕು, ಆ ಥರ ಇರಬೇಕು, ಯಾಕಂದರೆ ಅವ್ರಿಗೆ 40 ವರ್ಷ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಅವ್ರು ಹೇಳೋದು ಒಂದೇ ಅಂದರೆ ಟೈಮಿಂಗು, ಡಿಸಿಪ್ಲಿನು ಎರಡೇ ಅವ್ರು ಹೇಳೋದು. ನಮ್ಮ ಮನೆಯಲ್ಲಿ ನಾನು ಸಣ್ಣ ವಯಸ್ಸಿಂದನೂ ನೋಡಿರೋದೇನು ಅಂದರೆ ಕಾರ್ ಡ್ರೈವರ್ ಬಂದು ಹಾರ್ನ್ ಮಾಡೋಂಗಿಲ್ಲ, ಅದ್ರ ಬರೋಕ್ಕಿಂತ ಮುಂಚೆನೇ ಗೇಟ್ ಹತ್ರ ಹೋಗ್ಬಿಡ್ತಿದ್ರು ನಮ್ಮ ತಂದೆ. ಟೈಮ್ ಅಂದರೆ ಟೈಮ್. ಅವರು ಶೂಟಿಂಗ್ 12 ಗಂಟೆಗೆ ಮಾಡ್ತಾನೋ ಸಂಜೆ 4 ಗಂಟೆಗೆ ಮಾಡ್ತಾನೋ ಅಂದನೂ ಗೊತ್ತಿಲ್ಲ, ನಾನು 6 ಗಂಟೆಗೆ ಹೋಗ್ಬಿಡ್ಬೇಕು ಸೆಟ್ಗೆ. ಸೊ ಆ ಥರ ಡಿಸಿಪ್ಲಿನ್ ಅವರು. ಇವತ್ತು ಯಾವ್ದಾದ್ರು ಶೂಟಿಂಗ್ ಕರೆದ್ರೆ 5:30ಗೆ ಎದ್ದು ರೆಡಿಯಾಗಿ 6 o'clock ಹೊರಗಡೆ ಇರ್ತಾರೆ ಅವರು. ಹೌದು, ಆ ಥರ ಡೆಡಿಕೇಶನ್ ಅವ್ರದ್ದು. ತಂದೆ ಡೆಡಿಕೇಶನ್ ಬಗ್ಗೆ ಹೇಳಿದ್ರಿ, ನಾನು ನಿಮ್ಮ ಡೆಡಿಕೇಶನ್ ಬಗ್ಗೆ ಕೇಳಲೇಬೇಕು. ಯಾಕಂದರೆ ಇವಾಗ ನಾವು ಟೀಸರ್ ನೋಡಿದ್ರೆ ಟೀಸರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಅದು ಗರಡಿ ಮನೆ ಇದೆ, ರೆಸ್ಲಿಂಗ್ ಇದೆ, ಮತ್ತು ನಿಮ್ಮ ಬಾಡಿ ವಿ ಶೇಪಲ್ಲಿದೆ. ಸೊ ನಿಮ್ಮ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಾರು ವರ್ಕೌಟ್ ಮಾಡ್ತೀರಿ? ನಿಮ್ಮ ಜಿಮ್ ರೂಟೀನ್ ಬಗ್ಗೆ ಹೇಳೋದಾದರೆ? ಅಂದರೆ ಇದು ನನಗೆ ಬೇರೆ ಮೂವಿ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಮಾಡಿದ್ದು ಈ ಕಥೆನ. ನಂಗೆ ಟೈಮ್ ಇರಲಿಲ್ಲ. ಆ ಮೂವಿ ಕಂಪ್ಲೀಟ್ ಮಾಡಿ ಬಂದು ಲುಕ್ ಚೇಂಜ್ ಮಾಡಿ ಇದನ್ನು ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ನನಗೆ ಗಜರಾಮ, ರೆಸ್ಲಿಂಗು ಏನೇನೋ ಇದೆಯಲ್ಲ ಇದರಲ್ಲಿ ಅನ್ನಿಸ್ತು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಟೋರಿ ಲೈನ್ ಸೂಪರ್ ಆಗಿತ್ತು. ಸೊ ಬಿಡಂಗಿಲ್ಲ, ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಇತ್ತು. ಅದಾದಮೇಲೆ ಜಿಮ್ ಬಾಡಿ ಥರ ಇರಬಾರ್ದು. ರೆಸ್ಲರ್ಸ್ಗಳು ನಿಮಗೆ ಜಿಮ್ ಬಾಡಿ ಥರ ಪ್ರಾಪರ್ 6 ಪ್ಯಾಕ್ ಇರಲ್ಲ, ಅವರೇ ಬೇರೆ ಥರ ಇರ್ತಾರೆ. ಥೈಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಅವ್ರದ್ದು, ಶೋಲ್ಡರ್ ತುಂಬ ಸ್ಟ್ರಾಂಗ್ ಇರುತ್ತೆ, ಆ ಥರ ಬಾಡಿ ಇರಬೇಕು. ಸೊ ಇದಕ್ಕೆ ನಾನು ಬಾಡಿ ಶೇಪ್ ಚೇಂಜ್ ಮಾಡಬೇಕಾಗತ್ತೆ. ಸ್ವಲ್ಪ ಫ್ಯಾಟ್ ಇರುತ್ತೆ ಅವ್ರಿಗೆ, ಸ್ಟ್ರೆಂತ್ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರ್ತಾರೆ ಅವರು, ಫ್ಲೆಕ್ಸಿಬಲ್ ಇರ್ತಾರೆ. ಸೊ ಆ ಥರನೇ ಬಾಡಿ ಬೇಕಾಗಿತ್ತು. ನಾನು ಇಲ್ಲಿ ಕೋರಮಂಗಲ ಹತ್ರ ಹೋಗಿ ಅಲ್ಲಿ ಮಟ್ಟಿ ಕುಸ್ತಿ ಪ್ರಾಪರಾಗಿ ಟ್ರೈನ್ ಮಾಡಿ, ಅದು ನಮಗೆ ಹೊಸದದು. ಅಂದರೆ ತುಂಬ ರಫ್ ಇರುತ್ತೆ ಮಣ್ಣು, ಅಲ್ಲಿ ಹೋಗಿ ಟ್ರೈನ್ ಮಾಡಬೇಕು, ಇಂಜುರೀಸ್ಗಳಾಗತ್ತೆ. ಅಲ್ಲಿ ಕಂಪ್ಲೀಟಾಗಿ ನಾನು ಟ್ರೈನ್ ಮಾಡಿ ಅದಾದಮೇಲೆ ಮ್ಯಾಟ್ ಕುಸ್ತಿ ಟ್ರೈನ್ ಮಾಡಬೇಕಾಗಿತ್ತು. ಅದಾದಮೇಲೆ ಹೇರ್ ಕಟ್ ಎಲ್ಲ ಮಾಡಿಸಿ ಒಂದು ಓಕೆ ಮಾಡ್ಬೋದು. ಸೆಟ್ಟಲ್ಲೂ ಮಾಡಲೇಬೇಕಾಗುತ್ತೆ. ಶಾರ್ಟ್ ಹೋಗಕ್ಕೆ ಡ್ರೆಸ್ಸೇ ಇರ್ತಿರ್ಲಿಲ್ವಲ್ಲ ನಮಗೆ, ಇಷ್ಟೇ ಎನಿ ಟೈಮ್ ಬಾಡಿ ಶೇಪಲ್ಲಿ ಇರಬೇಕು. ಸೊ ಅದಕ್ಕೆ ಮತ್ತೆ ಬಿಸಿಲು ಬೇರೆ, ಮತ್ತೆ ಅಖಾಡದಲ್ಲಿ ಇಳಿಬೇಕಾದ್ರೆ ಸ್ಲಿಪ್ಪರ್ ಹಾಕೊಳಕಿಲ್ಲ, ಮಣ್ಣು ಸುಡ್ತಾ ಇರತ್ತೆ, ಬರೀ ಕಾಯಲಲ್ಲಿ ಇರಬೇಕು, ನಾನ್ ವೆಜ್ ತಿನ್ನಂಗಿರಲ್ಲ. ಇದು ಬೇರೆ ಮಣ್ಣು ಅವರು ದೇವ್ರ ತರ ನೋಡ್ತಾರೆ, ತುಂಬಾ ಪೂಜೆ ಎಲ್ಲ ಮಾಡ್ತಾರೆ, ಆಂಜನೇಯ ಅಲ್ಲ ಮೈನ್ ಅಲ್ಲಿ. ಸೊ ಅದಕ್ಕೆ ನಾನ್ ವೆಜ್ ತಿನ್ನಂಗಿರೋದಿಲ್ಲ ತುಂಬಾ. ಅದಕ್ಕೆ ಅಂತ ಒಂದು ಸ್ಪೆಷಲ್ ಇದಿರುತ್ತೆ. ಅಷ್ಟೆಲ್ಲ ಡೆಡಿಕೇಟ್ ಮಾಡಿದ್ರೆ ಮಾತ್ರ ಸಿನಿಮಾ ಚೆನ್ನಾಗಿ ಬರೋದು. ಖಂಡಿತ. ಒಂದು ಸಿನಿಮಾ, ಒಂದು ಕತೆ ಅಂದ್ರೆ ಅದಕ್ಕೆ ನೀವು ಇಷ್ಟು ಡೆಡಿಕೇಟಿವ್ ಆಗಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ. ಖಂಡಿತ. ಸೊ ನಿಮ್ದು ಹಳ್ಳಿ ಹುಡುಗಿ ಪಾತ್ರ ಕೂಡ ನಿಮ್ಗೂ ಇಷ್ಟೇ ಕಷ್ಟ ಆಯ್ತಾ? ನಿಮ್ಗೆ ಈಸಿ ಆಗಿರುತ್ತೆ ಅನ್ಕೊಂತೀನಿ. ಇಲ್ಲ, ಬಿಕಾಸ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಎಲ್ಲ ಚಾಲೆಂಜಿಂಗ್ ಪಾತ್ರ. ಬಿಕಾಸ್ ಮೈ ಫಸ್ಟ್ ಮೂವಿ MLA ಮಗಳು ಕ್ಯಾರೆಕ್ಟರ್, ಪೊಲಿಟಿಷಿಯನ್ ಮಗಳು, ಅದೇ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿತ್ತು. ಸೆಕೆಂಡ್ ಮೂವಿ ವಿಲೇಜ್ ಗರ್ಲ್ ಕ್ಯಾರೆಕ್ಟರ್. ಆ ವಿಲೇಜಸ್ ಥರನೇ ನಾನು ಅವ್ರನ್ನ ನೋಡಿಕೊಂಡೇ ನಾನು ಕಲಿಬೇಕಿತ್ತು.
ಮತ್ತು ಡಬಲ್ ಶೇಡಲ್ಲಿ ಬರ್ತೀನಿ, ಸ್ವಲ್ಪ ಟ್ರಾನ್ಸಿಷನ್ ಇರಬೇಕು, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರಬೇಕು. ಸೊ ಲಾಟ್ ಆಫ್ ಥಿಂಗ್ಸ್ ಇನ್ವಾಲ್ವ್ಡ್. ಯಾ, ವೆರಿ ನೈಸ್. ಸೊ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡೋಣ. ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರು? ಬಿಫೋರ್ ದ ಸೀನ್ ಬಂದು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಂಗೆ ಇದೇ ಥರ ಬೇಕು ಅಂತ ಶಂಕರ್ ಸರ್ ಡೈರೆಕ್ಟರ್ಸ್ನ ವಿಷನ್ನ ಮ್ಯಾಚ್ ಮಾಡಿಬಿಟ್ರೆ ದಟ್ ಮೀನ್ಸ್ ಲೈಕ್ ನೀವು ಅದೇ ಇಂಪಾರ್ಟೆಂಟ್, ಬಿಕಾಸ್ ಐ ಕ್ಯಾನ್ ಡೂ ವಾಟ್ ಐ ವಾಂಟ್ ದಟ್. ಅವ್ರದ್ದು ಇಮ್ಯಾಜಿನೇಷನ್ ನ ಮ್ಯಾಚ್ ಮಾಡಬೇಕು. ಸೊ ಅವ್ರು ಬಂದು ಹೆಲ್ಪ್ ಮಾಡಿದ್ರೆ ನಾವು ವಿ ಕ್ಯಾನ್ ಗಿವ್ ದಟ್ 100% ಬೆಸ್ಟ್. ಸೊ ಎಂಟೈರ್ ಟೀಮ್ ನನಗೆ ಆ ಕಂಫರ್ಟ್ ಝೋನ್ ಕೊಟ್ಟಿದ್ರು, ಸೊ ದಟ್ ಐ ಕ್ಯಾನ್ ಗಿವ್ ಮೈ 100%. ನಾನು ರಾಜವರ್ಧನ್ ಸರ್ ನಿಮ್ಮದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ನೀವು ಹೇಳ್ತೀರಾ ಈ ಚಿತ್ರದಲ್ಲಿ ಆಲ್ಮೋಸ್ಟ್ 7 ಫೈಟ್ಸ್ ಇದೆ ಅಂತ. 7 ಫೈಟ್ಸ್, ಹೌದು. ಆಲ್ಮೋಸ್ಟ್ ಒಂದು 70-80 ಡೇಸ್ ಚಿತ್ರೀಕರಣ ಆಗಿದೆಯಾ? 75 ಡೇಸ್ ಮೇಲೆ ಆಗಿದೆ. ಓಕೆ, 30 ಡೇಸ್ ಫೈಟೇ ಮಾಡಿದ್ದೀವಿ. ನೋಡಿ 7 ಫೈಟ್ಸ್ ಅಂದರೆ ರೆಸ್ಲಿಂಗ್ ಅಲ್ಲ, ಫಸ್ಟಿಂದ ತೋರಿಸ್ಬೇಕು. ಹಳ್ಳಿಲಿ ಒಬ್ಬ ರೆಸ್ಲರ್ ಯಾವ ಥರ ಇದ್ದ, ಅವ್ನು ಸಿಟಿಗೆ ಬಂದ, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ಟೇಜಸ್ಗಳಿರುತ್ತಲ್ಲ, ರೌಂಡ್ 1, ರೌಂಡ್ 2, ರೌಂಡ್ 3 ಆ ಥರ ರೆಸ್ಲಿಂಗ್ ಹೋಗ್ತಾ ಇರುತ್ತೆ. ಸೊ ಈ ಕಡೆ ಮ್ಯಾಚ್ ಆಗಬೇಕು, ಆ ಕಡೆ ಕತೆ ಪ್ರಕಾರನೂ ಹೋಗಬೇಕು. ಮತ್ತು ಆ್ಯಕ್ಷನ್ ಹೀರೋಗಳದ್ದು ಒಂದು ಅಡ್ವಾಂಟೇಜ್ ಏನು ಅಂದರೆ ಸಿನಿಮಾ ಫೈಟ್ನ ಹೆಂಗೆ ಬೇಕಾದ್ರೆ ಮಾಡ್ತೀವಿ ನಾವು. ನಾನು ಸಿನಿಮಾ ಫೈಟಲ್ಲಿ ರೆಸ್ಲಿಂಗ್ ತೋರಿಸ್ಬೇಕು. ನಾರ್ಮಲ್ ಆಗಿ ಹೊಡಿಬೇಕು ಅಂದರೂ ರೆಸ್ಲರು ಸಿನಿಮಾ ಫೈಟ್ ಥರ ಹೊಡಿಯೋಲ್ಲ, ಅವ್ನು ಟೆಕ್ನಿಕಲ್ಲೇ ಹೊಡಿಯೋದು. ಸೊ ಆ ಟೆಕ್ನಿಕ್ ಬ್ಲೆಂಡ್ ಮಾಡಬೇಕಾಗತ್ತೆ. ಅದೇ ಥರ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಮತ್ತು ನಮ್ಮ ಕಬೀರ್ ಸಿಂಗ್ ದುಹಾನ್ ಬಂದು ಬಾಕ್ಸರು ಸಿನಿಮಾದಲ್ಲಿ. ಅಲ್ಲಿ ಬಾಕ್ಸಿಂಗ್ ಅಲ್ಲಿ ತರ ಔಟ್ ಸ್ಟೈಲ್ ಅಲ್ಲಿ ಬಾಕ್ಸಿಂಗ್ ಅಲ್ಲಿ ಹೊಡಿತಾರೆ, ನಾನು ರೆಸ್ಲರ್ ತರ ಹೊಡಿಬೇಕು. ಸೊ ಅದು ಕನ್ಫ್ಯೂಷನ್. ಇದು ನೋಡೋ ಜನಕ್ಕೆ ಒಂದು ಒಳ್ಳೆ ಮಸಾಲ ಆಗುತ್ತೆ. ಖಂಡಿತ ಅವ್ರು ಬಾಕ್ಸಿಂಗ್ ಅಲ್ಲಿ ಹೊಡಿತಾರೆ, ಇವರು ನಾನು ರೆಸ್ಲಿಂಗ್ ಸ್ಟೈಲ್ ಅಲ್ಲೇ ಹೊಡಿಬೇಕು. ವೆರಿ ನೈಸ್. ಸೊ ಆ ಥರ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇತ್ತು. ಹಾಗೆ ನೀವು ಶರತ್ ಸರ್ ಬಗ್ಗೆ ಹೇಳಲೇಬೇಕು. ಟೀಸರ್ ಅಲ್ಲಂತೂ ಫುಲ್ ಸರ್ರೆ ಇದ್ದಾರೆ. ಇನ್ನು ಟ್ರೇಲರ್ ನೋಡ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಮನೋಮೂರ್ತಿ ಸರ್ ಮ್ಯಾಜಿಕ್ ಮಾಡಿದ್ದಾರೆ. ಮತ್ತೆ ಎಂಡ್ ಅಲ್ಲಿ ಬರುತ್ತಲ್ಲ ಸರ್, ನಾನು ರಾಮ ಅಲ್ಲ ರಾವಣ ಅಂತ, ನೀವಂತೂ ಸಖತ್ತಾಗಿ ಕಾಣಿಸ್ತೀರಾ ಎಂಡ್ ಅಲ್ಲಿ. ನಾನೀಗ ರಾಮ ಅಲ್ಲ ರಾವಣ. ಸೊ ಶರತ್ ಸರ್ ಬಗ್ಗೆ ಹೇಳೋದಾದ್ರೆ, ಇಂಡೀಡ್ ಹೀಸ್ ಅ ಗ್ರೇಟ್ ಆಕ್ಟರ್. ಶರತ್ ಸರ್ ಎಲ್ಲ ಮೆಚ್ಯೂರ್ಡ್ ಆರ್ಟಿಸ್ಟ್ಗಳಲ್ಲ, ನಾವು ಸಣ್ಣ ವಯಸ್ಸಿಂದ ನೋಡೋರು, ತಂದೆಯನ್ನು ನೋಡ್ಕೊಂಡು ಬಂದವ್ರು ನಾವೆಲ್ಲ. ಅದೇನೋ ವೈಬ್ರೇಷನ್ಸ್ ಇದೆ ಅವ್ರ ಕಣ್ಣಲ್ಲಿ, ಅವ್ರ ಕಣ್ಣೇ ನೋಡೋಕ್ಕಾಗಲ್ಲ. ಸರ್ ಏನು ಸರ್ ಕೊತ್ವಾಲ್ ಥರ ಕಾಣಿಸ್ತೀರಾ ನನಗೆ ಅಂತಿದ್ದೆ ನಾನು. ನೀವು ನನ್ನ ಗುರುಗಳ ಥರ ಕಾಣಿಸ್ತಿಲ್ಲ, ಕೊತ್ವಾಲ್ ಥರ ಅನ್ನಿಸ್ತಿದ್ದೀರಾ ನೀವು. ನಾವು ಸಣ್ಣ ವಯಸ್ಸಿಂದ ಆ ಪಿಕ್ಚರ್ಗಳು ನೋಡಿದೀವಲ್ಲ, ಸೀರಿಯಸ್ ದಪ್ಪ ಕಣ್ಣು, ಯೂಜ್ ಬಾಡಿ. ನಾನೇ ಯೂಜ್ ಅಂದ್ರೆ ನನಗಿಂತ ಯೂಜ್ ಅವರು. ಸಾರಥಿಯಲ್ಲೆಲ್ಲ ನೆಗೆಟಿವ್ ಶೇಡ್ ನೋಡಿ ಖಂಡಿತ ಅವ್ರ ಕಣ್ ಡೈರೆಕ್ಟ್ ಆಗಿ ನೋಡಕ್ಕೆ ಆಗಲ್ಲ, ಆ ತರ ಇದೆ ಅವ್ರ ಐಸು. ಮತ್ತೆ ಅವರೆಲ್ಲ ಹಿಂಗ ಅನ್ನೋಷ್ಟ್ರಲ್ಲಿ ಆಕ್ಟ್ ಮಾಡ್ತಾರೆ. ಒಂದ್ಸಾರಿ ಡೈಲಾಗ್ ನೋಡಿದ್ರೆ ರೆಡಿ. ನಾವು ಆ ಸ್ಪೀಡಲ್ಲಿ ಇರಬೇಕು. ನಂದು ಶರತ್ ಸರ್ದು ಸಿಕ್ಕಾಪಟ್ಟೆ ಕಾಂಬಿನೇಷನ್ ಇದೆ. ಬಟ್ ನಾನು ಹೇಳೋದೇನು ಅಂದ್ರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಇದ್ದಾಗ ನಮ್ಮ ಆಕ್ಟಿಂಗ್ ಬೇರೆ ತರನೇ ಬರುತ್ತೆ, ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಹೌದು, ಇವಾಗ ನಿಮ್ಗೆ ಚಾಲೆಂಜಿಂಗ್ ಆಗಿ ಆಗ್ಬಿಡುತ್ತಲ್ಲ, ಸರ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಮಾಡ್ಲೇಬೇಕು. ನನ್ನ ಸೀನಿಯರ್ ಆಕ್ಟರ್ ಮಗ ಆಗಿ ಅವ್ರ ಮುಂದೆ ನಾನು 1 more ಟೇಕ್ ತಗೊಳಕ್ಕಾಗಲ್ಲ. ಆ ಕಾನ್ಶಿಯಸ್ ನಮಗೆ ಜಾಸ್ತಿ ಇರುತ್ತೆ. ಸೊ ಕಾಂಪಿಟೇಷನ್ ಬಿದ್ಬಿಡಕ್ ಹೋಗ್ಬೇಕು ಆಗ. ಸೊ ತುಂಬಾ ಚೆನ್ನಾಗಿ ಬಂತು ಆಕ್ಚುಲಿ. ಹಾಗೆ ತಪಸ್ವಿನಿ, ಇನ್ನೊಂದು ಏನಂತಂದ್ರೆ ನಿಮ್ಮ ಚಿತ್ರದ 2ನೇ ಹಾಡು ಕವಿತೆ ಬರೆದು ಕವಿತೆ ಸಾಂಗ್ ಸೋನು ನಿಗಮ್ ಸರ್ ಹಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಆಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸರಾಯಿ ಶಾಂತಮ್ಮ ಕೂಡ 1.5 ಮಿಲಿಯನ್ ಪ್ಲಸ್ ವ್ಯೂಸ್ ರೀಚ್ ಆಗಿದೆ. ಇನ್ನು ಕವಿತೆ ಸಾಂಗ್ ಕೂಡ ಸೋನು ಸರ್ ವಾಯ್ಸಲ್ಲಿ, ಮತ್ತು ನೀವಿಬ್ಬರು ಕೆಮಿಸ್ಟ್ರಿ ಕೂಡ ವಿಡಿಯೋ ಸಾಂಗ್ ಸಕ್ಕದಾಗಿ ಬಂದಿದೆ. ಸೊ ಸೋನು ಸರ್ ಬಗ್ಗೆ ಹೇಳೋದಾದರೆ, ಸಾಂಗ್ ಅವ್ರ ಬಗ್ಗೆ ಹೇಳೋದಾದ್ರೆ ನಿಮಗೆ ಗೊತ್ತು, ನಾವು ಎಷ್ಟು ಅವ್ರ ಸಾಂಗ್ ಫಸ್ಟ್ ಇಂದನೇ ಕೇಳ್ತಾ ಇರ್ತೀವಿ ಅಂತ. ಸೊ ಅವರು ಸಾಂಗ್ ಹಾಡಿರೋದು ತುಂಬ ಖುಷಿ ಆಯಿತು. ಆ್ಯಂಡ್ ಒನ್ಸ್ ಅಗೇನ್ ಆ ಕ್ಯಾರೆಕ್ಟರ್ಗೆ, ಆ ಸಾಂಗಲ್ಲಿ, ಆ ಮೂವಿಗೆ ಯಾವ ಥರ ಕ್ಯಾರೆಕ್ಟರ್ ಬೇಕಿತ್ತು ಆ ಸಾಂಗಲ್ಲಿ ಇದೆ ನಮ್ಮಿಬ್ರು ಜೊತೆ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಬೇಕಿತ್ತು, ಆ ಲೊಕೇಶನ್, ಆ ಡ್ರೆಸ್ಸಿಂಗ್ ಎಲ್ಲ ಆ ಕ್ಯಾರೆಕ್ಟರ್ಗೆ ಬೇಕಿತ್ತು. ಮೇಯ್ನ್ ಏನಾಗುತ್ತೆ, ಪ್ರೊಡಕ್ಷನ್ ಹೌಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗೆ ಹೋಗ್ಬಿಡೋಣ, ಇಲ್ಲಿರೋರನ್ನೇ ಆಡಿಸ್ಬಿಡೋಣ, ಆ ಥರ ಎಲ್ಲ ಇರುತ್ತೆ. ಅಂದರೆ ಸೋನು ನಿಗಮ್ ಇದ್ದಾರೆ ನೋಡಿ, ಮಂಗ್ಲಿ ಇದ್ದಾರೆ, ಕುನಾಲ್ ಇದ್ದಾರೆ, ಎಲ್ಲ ಎಕ್ಸ್ಪೆನ್ಸಿವೇ. ಸೊ ಇದೆಲ್ಲ ಒಂದು ಪ್ರೊಡಕ್ಷನ್ ಸ್ಟ್ರಾಂಗ್ ಇದ್ರೆ ಮಾತ್ರ ಮಾಡೋಕ್ಕಾಗೋದು. ಅದಕ್ಕೆ ತಕ್ಕಂಗೆ ಮನು ಸರ್ ಮ್ಯೂಸಿಕ್ಕು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ ತಕ್ಷಣ ಎಲ್ಲ ಬೆಸ್ಟ್ ಸಿಂಗರ್ಸ್ಗಳು ಬೀಳ್ತಾರೆ, ಒಳ್ಳೆ ಲಿರಿಕ್ಸಿಸ್ಟ್ ಬರ್ತಾರೆ, ಅವಾಗ ಸಾಂಗ್ ಹಿಟ್ ಆಗುತ್ತೆ. ಒಂದು ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದೀವಿ. ಸೊ ಪ್ರೊಡಕ್ಷನ್ ಹೌಸ್ ಅವರು ನಿಮ್ಗೆ ಎಲ್ಲೂ ಕೂಡ ಇಟ್ಟಿಲ್ಲ, ಫುಲ್ ಧಾರಾಳವಾಗಿ ಖರ್ಚು ಮಾಡಿದ್ದಾರೆ. ಆ ಸಾಂಗ್ಸ್ ಬಗ್ಗೆ ಹೇಳ್ತಾ ನೀವು ಮಂಗ್ಲಿ ಮತ್ತೆ ಸೋನು ಸರ್ ಬಗ್ಗೆ ಹೇಳಿದ್ರಿ. ಹೇಮಂತ್ ಸರ್ ಟೈಟಲ್ ಟ್ರ್ಯಾಕ್ ನಿನ್ನ ದೇಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಸೊ ಅದು ಸಾಂಗ್ ಬರ್ದಿರೋದು ನಮ್ಮ ಭರ್ಜರಿ ಚೇತನ್ ಸರ್. ಸೊ ಒಡನಾಟ ಹೇಗಿದೆ ಚೇತನ್ ಸರ್? ಫಸ್ಟ್ ಇಂದನೂ ಕ್ಲೋಸ್, ಅವಾಗಿಂದನೂ ತುಂಬಾ ಗೆಳೆಯ ಅನ್ಕೊಂಡು ಆ ಥರ ಫ್ರೆಂಡು.
ತುಂಬ ಚೆನ್ನಾಗಿ ಬರ್ಕೊಟ್ರು. ನನ್ನ ಸಿನಿಮಾ ಅಂದಮೇಲೆ ಸ್ವಲ್ಪ ನಾನು ಬರಿತೀನಿ, ಸಕ್ಕತ್ತಾಗಿ ಬರಿತೀನಿ ಅಂದರು. ತುಂಬ ಚೆನ್ನಾಗಿ ಬರ್ಕೊಟ್ರು. ಆ್ಯಂಡ್ ಹೇಮಂತ್ ಸರ್, ದರ್ಶನ್ ಸರ್ದು ಎಷ್ಟು ಸಾಂಗ್ಗಳು, ಹಿಟ್ ಸಾಂಗ್ಗಳಿದೆ. ನಿಮ್ಗೆ ಅನ್ಸಲ್ವಾ ಇವಾಗ ಹೇಮಂತ್ ಸರ್ ಯಾವ್ದಾದ್ರು ಹಾಡು ಹೇಳಿದ್ದಾರೆ ದರ್ಶನ್ ಸರ್ಗೆ ಅಂದ್ರೆ ದರ್ಶನ್ ಸರೇ ಹಾಡಿರೋ ಥರನೇ ಇದೆ. ಅದೇ ಅವ್ರದ್ದು ಮ್ಯಾಜಿಕ್ ಅದು. ದರ್ಶನ್ ಸರ್ ಥರನೇ ಆಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಥರನೇ ಅದೆಲ್ಲ ಅವ್ರಿಗೆಲ್ಲ ಗಾಡ್ ಗಿಫ್ಟ್. ಅದೆಲ್ಲ ತುಂಬ ಸಖತ್ತಾಗಿ ಆಡಿದ್ದಾರೆ. ಇಡೀ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಅದೆಲ್ಲ ಎಲಿವೇಟ್ ಆಗ್ತಾ ಹೋಗುತ್ತೆ ಕ್ಯಾರೆಕ್ಟರ್ನ. ತುಂಬ ಚೆನ್ನಾಗಿ ಬಂದಿದೆ ಕೂಡ. ಸೊ ಗಜರಾಮ ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಇವಾಗ ಸಿನಿಮಾ February 7th ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಸೊ ಆಡಿಯನ್ಸ್ಗೆ ಒಂದು ಇರುತ್ತೆ ಅಲ್ವಾ, ಯಾಕೆ ಸಿನಿಮಾ ನೋಡಬೇಕು ಅಂತ. ಸೊ ಆ ಫ್ಯಾಕ್ಟರ್ ಏನು ಅಂತ ನೀವು ಹೇಳೋದಾದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಫಸ್ಟಿಂದನೇ ಜನರಿಂದನೇ ನಾವು ಇಲ್ಲಿ ತನಕ ಬಂದಿರೋದು ಕರ್ನಾಟಕ ಜನರು. ಸೊ ಈ ಮೂವಿ ಎಲ್ಲ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ. ಎಸ್ಪೆಷಲಿ ವಿಲೇಜ್ ಸೈಡಿಂದ ಸ್ಟೋರಿ ತಗೊಂಡಿದ್ದೀವಿ, ಬ್ಯಾಂಗ್ಳೂರ್ ಇದರಿಂದ ತಗೊಂಡಿದ್ದೀವಿ. ಸೊ ಇದೆಲ್ಲ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಮೇಲ್ ಆ್ಯಂಡ್ ಫೀಮೇಲ್ ಜೆಂಡರ್ ಅವ್ರಿಗೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಿಂದನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಪಾಸಿಟಿವ್ ಆಸ್ ಯು ಗೈಸ್ ಶುಡ್ ಬಿ. ರಾಜ್ ಸರ್, ನೀವಂತೂ ತುಂಬ ಡೆಡಿಕೇಶನಲ್ಲಿ ಮಾಡಿದ್ರೆ. ನಿಮ್ಮ ಡೆಡಿಕೇಶನ್ ಟ್ರೇಲರ್, ಟೀಸರ್, ಸಾಂಗ್ಸ್ ಅಲ್ಲಂತೂ ಕಾಣಿಸ್ತಾ ಇದೆ. ಸೊ ನಿಮಗೆ ನಿಮ್ಮ ಟೀಸರ್ ಟ್ರೇಲರ್ನ ನೋಡಿ ಯಾರಾದರೂ ಕಾಲ್ ಮಾಡಿದ್ರೆ ಇಂಡಸ್ಟ್ರಿಯಿಂದ ಈ ಸೊಕ್ಕದಾಗಿ ಮಾಡಿದ್ರೆ ರಾಜ್ ಅಂತ? ತುಂಬ ಜನ ಮಾಡ್ತಾರೆ. ಆ ಟೀಸರ್ ಬಿಟ್ಟಾಗ್ಲೇ ತುಂಬ ಪಾಸಿಟಿವ್ ಆಗಿ ವೈಬ್ಸ್ ಇತ್ತು. ತುಂಬ ಜನಕ್ಕೆ ತೋರಿಸಿದ್ದೀನಿ. ಎಲ್ಲರೂ ಅಂದರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಇವಾಗ. ಬೇರೆಯವರು ಹೇಳೋ ಥರ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಒಂದು ಟ್ರೈಲರ್ ರಿಲೀಸ್ ಆಗಿರ್ಬೋದು, ಎಲ್ಲರೂ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ಕೊಡ್ತಾರೆ. ಬನ್ನಿ ಅಂದರೆ ಕರೆದ್ರೆ ಬರ್ತಾರೆ. ಸೆಲೆಬ್ರಿಟಿ ಶೋಗೆ ಬನ್ನಿ ಅಂದರೆ ಬರ್ತಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಆ್ಯಕ್ಚುಲಿ ನನ್ನ ವಿಷಯದಲ್ಲಿ ಚೆನ್ನಾಗಿದೆ, ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಆಗ್ತಿದೆ. ಸೊ ಇಂಡಸ್ಟ್ರಿಯಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಒಂದು ಕಾಲ್ ಅವೇ, ಇವಾಗ ನನಗೇನೇ ಬೇಕಂದ್ರೂ ಕಾಲ್ ಮಾಡ್ಬೋದು ಅನ್ನೋ ಫ್ರೆಂಡ್ಸ್ ಯಾರಾದರೂ ಹೇಳ್ಬೋದಾ? ತುಂಬ ಜನ ಇದ್ದಾರೆ. ತುಂಬ ಜನ. ರಾಜ್ ಸರ್ಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ತಪಸ್ವಿನಿ, ನಿಮಗೆ? ಲಿಮಿಟೆಡ್. ಅದೇ ಇವಾಗ ನೀವು ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಕರಿಯರ್ ನಾವು. ಹೌದು ಹೌದು. ಪ್ರಾಜೆಕ್ಟ್ ಬಂದಾಗ ಆ ಟೀಮ್ ಜೊತೆ ಕ್ಲೋಸ್ ಇರ್ತೀನಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದಾಗ ಐ ವಿಲ್ ಜಸ್ಟ್ ವರ್ಕ್. ವೆರಿ ನೈಸ್, ವೆರಿ ನೈಸ್. ಸೊ ರಿಷಬ್ ಸರ್ ಕಾಲ್ ಮಾಡಿದ್ರೆ ವಿಶ್ ಮಾಡೋದಕ್ಕೆ ಕಾಂತಾರ ಆದ ನಂತರ ಪ್ರೀಮಿಯರ್ ಶೋಗೆ ಕರೆದಿದ್ರು. ವಿಡಿಯೋನು ಹಾಕಿದ್ದೆ ಆ ಮೂವಿ ಬಗ್ಗೆ ಫಸ್ಟ್ ಡೇನೇ. ತುಂಬ ಖುಷಿ ಆಗುತ್ತೆ ಕನ್ನಡ ಸಿನಿಮಾ ಇಷ್ಟು ಒಳ್ಳೆ ರೀಚ್ ಆಗ್ತಾ ಇದೆ ಅಂದಾಗ. ಎಲ್ಲೋ ಒಂದು ಕಡೆ ರಾಜ್ ಸರ್ ಇದೊಂದಿತ್ತು, ಆಫ್ಟರ್ ಕೋವಿಡ್ ಸಿನಿಮಾ ಹಿಟ್ ಆಗ್ತಿಲ್ಲ, ಯಾರು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ. ಬಟ್ ಕೃಷ್ಣಂ ಪ್ರಣಯಸಖಿ, ಭೀಮಾ, ಕಾಟೇರ, ಮ್ಯಾಕ್ಸ್, UI, ಭೈರತಿ ರಣಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಸೊ ಒಳ್ಳೆ ಟೈಮ್ನಲ್ಲಿ ಸಿನಿಮಾ ಬರ್ತಾ ಇದೆ. ಖಂಡಿತ ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ. ಸೊ ನಮ್ಮ ಆಡಿಯನ್ಸ್ಗೆ ಗಜರಾಮ ಚಿತ್ರನ ಯಾಕೆ ನೋಡಬೇಕು ಅಂತ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ಗಜರಾಮ ಸಿನಿಮಾದಲ್ಲಿ ಎಲ್ಲರ ಶ್ರಮ ಇದೆ, ಒಳ್ಳೆ ಕತೆ ಇದೆ, ಹೊಸ ನಿರ್ದೇಶಕನ ಕನಸಿದೆ. ಸುಮಾರು ವರ್ಷದಿಂದ ಸೂರಿ ಸರ್ ಅಂತ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೂ ಲೂಪ್ ಹೋಲ್ಸ್ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಿರ್ಮಾಪಕರ ಒಂದಷ್ಟು ಹಣ ಇದೆ, ನಮ್ಮೆಲ್ಲರ ಶ್ರಮ. ನಮಗೂ ಸಿನಿಮಾ ಏನಾದ್ರು ವರ್ಕೌಟ್ ಆಗಲೇಬೇಕು ಅಂದರೆ ಪ್ರತಿ ಸಾರಿ ನಾವು ಬರಬೇಕಾದ್ರೆ ಈ ಸಿನಿಮಾ ನಮ್ಗೆ ಏನಾರು ಆಗುತ್ತೆ ಅಂದ್ಕೊಂಡೇ ಬರ್ತೀವಿ. ಅಷ್ಟು ಎಫರ್ಟ್ ಹಾಕಿರ್ತೀವಿ. ಜನ ಬಂದು ಯಾವಾಗ ಥಿಯೇಟ್ರಿಗೆ ಸಿನಿಮಾ ನೋಡ್ತಾರಲ್ಲ ಅವತ್ತೇ ನಮಗೆ ಅದು ಸಕ್ಸಸ್ ಸಿಗೋದು. ಒಂದು ಫ್ರೈಡೇ ಬೇಕು. ಆ ಫ್ರೈಡೇಗೋಸ್ಕರನೇ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡೋದೆ ಆ ಫ್ರೈಡೇಗೋಸ್ಕರ. ಸೊ ಈ ಫ್ರೈಡೇ ನಮಗೆ ತುಂಬ ಚೆನ್ನಾಗಾಗತ್ತೆ ಅಂತ ನಂಬಿಕೆ ಇದೆ. ಖಂಡಿತ, ಯಾಕಂದ್ರೆ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ, ವ್ಯಾಲೆಂಟೈನ್ಸ್ ವೀಕ್ ಎಲ್ಲ ಇರುತ್ತೆ. ಫೆಬ್ರವರಿ ರಿಲೀಸ್ ಆಗ್ತಿದೆ. ನನ್ನ ಬಿಚ್ಚುಗತ್ತಿ ಕೂಡ February 28 ರಿಲೀಸ್ ಆಗಿತ್ತು. ಫೆಬ್ಗೂ ನನಗೆ ಒಳ್ಳೆ ಕಲೆಕ್ಷನ್ ಇದೆ. ಆ್ಯಂಡ್ ಪ್ರಣಯಂ ಕೂಡ ಫೆಬ್ರವರಿಲಿ ರಿಲೀಸ್ ಆಗಿತ್ತು. ಹಿರಣ್ಯ ಜೂನ್. ಅದೊಂದು ಸ್ವಲ್ಪ ಆ ಕಡೆ ಹೋಯ್ತು. ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ. ತಪಸ್ವಿನಿ, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀರಿ? ನೆಕ್ಸ್ಟ್ 3 ಪ್ರಾಜೆಕ್ಟ್ಸ್ ಇದೆ. ಲೈಕ್ 2 ಪ್ರಾಜೆಕ್ಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಒಂದು ಗುರುನಂದನ್ ಜೊತೆ ಮಿಸ್ಟರ್ ಜಾಕ್ ಅಂತ ಮಾಡ್ತಾ ಇದ್ದೀನಿ. ಇನ್ನೊಂದು ರುಕ್ಮಿಣಿ ವಸಂತ ಅಂತ. ಸೊ ಅದರಲ್ಲಿ ಶ್ರೀ ಮತ್ತೆ ರಂಗಾಯಣ ರಘು ಸರ್ ಅವ್ರದ್ದು ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಸೊ ಕಂಪ್ಲೀಟ್ ಆಯಿತು ಶೂಟಿಂಗ್ ಎಲ್ಲ. ಇನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಥರ ಬರ್ತಾನೆ ಇದೆ. ಬಟ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಸ್ಕ್ರಿಪ್ಟ್ಸ್. ಆಸ್ ಯು ಶುಡ್ ಬಿ. ಸೊ ಬಿಸಿ ಇದ್ದೀರಾ ನೀವು ಕೂಡ. ನೆಕ್ಸ್ಟ್ ರಾಜ್ ಸರ್, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ? ತುಂಬಾ ಫಾಲೋಅಪ್ಸ್ಗಳಿದೆ, ಒಂದೊಂದೇ ರಿವೀಲ್ ಮಾಡ್ತೀನಿ. ನೋಡಿ, ಅವ್ರು ರಿವೀಲ್ ಮಾಡಿಲ್ಲ. ಈ ಕಾನ್ಸಂಟ್ರೇಷನ್ ಸ್ವಲ್ಪ ಗಜರಾಮ ಮೇಲೆ ಇರೋದ್ರಿಂದ ಗಜರಾಮ ಮೇಲೆ ಇದೆ. ಅದಕ್ಕೆ ಗಜರಾಮ ಮುಗಿಸ್ಕೊಂಡಿಲ್ಲ. ನನಗೆ ರಾಜ್ ಕಪ್ ಇವೆಂಟ್ ನಲ್ಲಿ ರಾಗಿಣಿ ಮ್ಯಾಮ್ ಸಿಕ್ಕಿದ್ರು. ಅವಾಗ ಆಗ್ತಾನೆ ಸರಾಯ್ ಶಾಂತಮ್ಮ ಹ್ಯಾಸ್ ಟೇಕನ್ ಓವರ್ ಇನ್ ದ ಇಂಟರ್ನೆಟ್. ನಾನು ಹೇಳಿದೆ, ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ಓ ಹೌದಾ, ಥ್ಯಾಂಕ್ ಯು ಐ ಆಮ್ ಗೆಟಿಂಗ್ ದಟ್ ಅ ಲಾಟ್ ಲೇಟ್ಲಿ ಅಂತ ಹೇಳಿದೆ.
ಹೇಳಿದ್ರು. ರಾಗಿಣಿ ಮ್ಯಾಮ್ ನಿಮ್ಮ ಹೈಟೇ ಇದ್ದಾರೆ. Yeah. ಸೊ ಇವಾಗ ಒಂದು ಐಟಮ್ ಸಾಂಗ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ ಹೀರೋಯಿನ್ ಸ್ವಲ್ಪ ಶಾರ್ಟ್ ಇರ್ತಾರೆ, ಹೀರೋ ಹೈಟ್ ಇದ್ದಾರೆ. ಸೊ ನಿಮ್ಮಿಬ್ಬರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಚಿತ್ರದಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಕೇಳ್ಬೋದಾ ಇವಾಗ ನಾನು? ಸಾರಾಯಿ ಶಾಂತಮ್ಮ. ಸಿ ನಿಮ್ಮ ಫೇವ್ರೆಟ್ ಸಾಂಗ್? ಸಾರಾಯಿ ಶಾಂತಮ್ಮ. ವೆರಿ ನೈಸ್. ಆಕ್ಚುಲಿ ಇಲ್ಲ ಆ ಸಾಂಗಿಂದ ಹೈಪ್ ತುಂಬಾ ಚೆನ್ನಾಗಾಯ್ತು ನಮ್ಮ ಸಿನಿಮಾ. ಬಿಕಾಸ್ ನಂದು ವಿಡಿಯೋನು ತುಂಬಾನೇ ವೈರಲ್ ಆಗ್ತಾ ಇತ್ತು. ತಪಸ್ವಿನಿ ಸಾಂಗ್ ಸ್ಟೆಪ್ ಹಾಕಿದ್ದು ಎಲ್ಲ ಇನ್ಸ್ಟಾ ರೀಲ್ಸ್ ಗಳಲ್ಲಿ 6 ಮಿಲಿಯನ್ 7 ಮಿಲಿಯನ್ ಮೈ ಗಾಡ್ ಆ ರೇಂಜ್ ಅಲ್ಲಿ ತುಂಬಾ ವೈರಲ್ ಆಯ್ತು. All the videos are gone. ಅಂದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಸೆಟ್ ಅಲ್ಲಿ ತಪಸ್ವಿನಿ ಇದ್ರು ಶೂಟ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಮನು ಸರ್ ಬಂದು ಡ್ಯಾನ್ಸ್ ಮಾಡಿದ್ರು. Our movie, we have to. ವೆರಿ ನೈಸ್. ಯಾಕಂದರೆ ಈಗ ಸರಾಯಿ ಶಾಂತಮ್ಮ ಸಾಂಗ್ ಬಂದಾಗ ಈ ಇನ್ಸ್ಟಾ ರೀಲ್ಸಲ್ಲಿ ಹಿಟ್ ಆಗೋದು, ಇವಾಗ ಯೂಟ್ಯೂಬ್ನಲ್ಲಿ ಹಿಟ್ ಆಗೋದು, ದ್ಯಾಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಇನ್ಸ್ಟಾ ರೀಲ್ಸಲ್ಲಿ ಹಿಟ್ ಆಯಿತು ಅಂತಂದರೆ ದ್ಯಾಟ್ ಈಸ್ ಲೈಕ್ ಬೂಮ್, ಎಲ್ಲ ಕಡೆ ಹೋಗುತ್ತೆ. ಆ ಥರ ಬೂಮ್ ಆಯಿತು ಅಲ್ವಾ? ಸೊ ರಾಗಿಣಿ ಮ್ಯಾಮ್ಗೆ ನೀವು ಕಾಲ್ ಮಾಡಿ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಅಥವಾ ಏನಾದರೂ? ಅಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಎಲ್ಲ ಇದ್ದಾರೆ. ಆಕ್ಚುಲಿ ನಮ್ಮ ಸಾಂಗ್ ಒನ್ ಇಯರ್ ಆಯ್ತು ಆಗ್ತಾ ಬಂತು ಅನ್ಸುತ್ತೆ ಶೂಟ್ ಮಾಡಿ. ಅದಾದ್ಮೇಲೆ ಎಲ್ಲ ಇವೆಂಟ್ಸ್ಗಳಿಗಾಗಿರ್ಬೋದು, ಯಾವುದೇ ಪ್ರೆಸ್ ಮೀಟ್ಗಳಾಗಿರ್ಬೋದು ಕರೆದ್ರೆ ನೀಟಾಗಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡ್ಬಂದು ಸಿನಿಮಾ ಚೆನ್ನಾಗಾಗಬೇಕು, ವರ್ಕೌಟ್ ಆಗಲಿ, ನಿಮ್ಗೆ ಒಳ್ಳೇದಾಗಲಿ, ಚೆನ್ನಾಗಾಗಲಿ, ನೆಕ್ಸ್ಟ್ ಸಿನಿಮಾ ಮಾಡೋಣ. ಆಕ್ಚುಲಿ ಆ ಸಾಂಗಿಂದ ತುಂಬಾ ಇಬ್ಬರಿಗೂ ಬೇರೆ 2024 ಬಿಗ್ಗೆಸ್ಟ್ ಹಿಟ್ಸ್ ಅಲ್ಲಿ ಸರಾಯಿ ಶಾಂತಮ್ಮ ಕೂಡ ಒಂದು. ಇನ್ನೇನು ಸದ್ಯದಲ್ಲಿ ವಿಡಿಯೋ ಸಾಂಗ್ ಕೂಡ ಬಿಡ್ತಿದ್ದೀವಿ ಇನ್ನೇನು ಸ್ವಲ್ಪ ದಿನ. ಇವಾಗ ರಾಜವರ್ಧನ್ ಅವ್ರಿಗೆ ಒಂದು ಕಾಲ್ ಬರುತ್ತೆ ಒಂದು ದೊಡ್ಡ ಡೈರೆಕ್ಟರಿಂದ, ನಾನು ನೆಕ್ಸ್ಟ್ ಸಿನಿಮಾಗೆ ನಿನ್ನ ಡೇಟ್ ಬೇಕು ಅಂತ. ಸೊ ಆ ಡೈರೆಕ್ಟರ್ ಯಾರಾಗಿರ್ಬೇಕು? ಒಳ್ಳೆ ಕತೆ ಯಾರಾದ್ರೂ ಓಕೆ. ಈಗ ನೀವು ಹಿಸ್ಟಾರಿಕ್ ಸಿನಿಮಾ ಮಾಡಿದೀರಾ, ಮತ್ತೆ ಬೇರೆ ಬೇರೆ ಜಾನರ್ನ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾವ್ದಾದ್ರು ಡ್ರೀಮ್ ಇದೆಯಾ ಈ ತರ ಒಂದು ರೋಲ್ ಮಾಡ್ಬೇಕು ನಾನು ಅನ್ನೋ ತರ, ಬಯೋಪಿಕ್ ಐಡಿಯಾಸ್ ಆ ತರ ಯಾವ್ದಾದ್ರು ಇದೆಯಾ? ತುಂಬಾ ತುಂಬಾ ದೊಡ್ಡ ಡ್ರೀಮ್ ಇದೆ, ದರ್ಶನ್ ಸರ್ ಬಯೋಪಿಕ್ ಮಾಡ್ಬೇಕು ಅನ್ನೋದು. ವಾವ್, ನೀವು ಕರೆಕ್ಟ್ ಆಗಿ ಫಿಟ್ ಆಗ್ತೀರಾ ಐಡಿಯಾ. ನಮ್ಮ ಸಂಜಯ್ ದತ್ ಅವ್ರದ್ದು ಮಾಡಿದ್ರಲ್ಲ ಸಂಜು, ಆ ತರ ಒಂದು ಮಾಡಬೇಕು ಅನ್ನೋದು ಒಂದು ಇದೆ. ಅಂದ್ರೆ ಇನ್ನೇನು ಹಿಸ್ಟಾರಿಕಲ್ ಮಾಡಿದೀನಿ, ಕಮರ್ಷಿಯಲ್ ಮಾಡಿದೀನಿ, ಲವ್ ಸ್ಟೋರಿ ಮಾಡಿದೀನಿ, ಎಲ್ಲ ಮಾಡಿದೀನಿ. ಆ ಥರದ್ದು ಒಂದು ಏನಾದ್ರು ಮಾಡಬೇಕು, ಯಾವ್ದಾದ್ರು ಬಯೋಪಿಕ್ ಮಾಡಬೇಕು ಅನ್ನೋದೊಂದಿದೆ. ಪ್ಲಸ್ ಮತ್ತೆ ನನ್ನ ಐಟ್ ಇದಕ್ಕೆ ಒಂದು ಹಿಸ್ಟಾರಿಕಲ್ ಮಾಡಿರೋದ್ರಿಂದ ಬೇರೆ ಬೇರೆ ಹಿಸ್ಟಾರಿಕಲ್ಗಳು ಬರ್ತಾ ಇರುತ್ತೆ. ಈ ರೀಸೆಂಟ್ ಆಗಿ ಕೆಂಪೇಗೌಡ ಕೂಡ ಬಂದಿತ್ತು, ಬರ್ತಾ ಇರುತ್ತೆ. ಚಿತ್ರದುರ್ಗ ಆ ಕಡೆ ಇದೆಲ್ಲ ಒಂದಷ್ಟು ಕಥೆಗಳು ಬರುತ್ತೆ. ವೆರಿ ನೈಸ್. ಬಟ್ ದರ್ಶನ್ ಸರ್ ಬಯೋಪಿಕ್ಗೆ ನೀವು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ? ಅದೊಂದು ಆಸೆ ಇದೆ ತುಂಬಾ. ಖಂಡಿತ ನಿಮ್ಮ ಆಸೆ ಈಡೇರಲಿ. ಎನಿವೆ, ಸೊ ತಪಸ್ವಿನಿ ಅವರೇ, ನಿಮಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟಪಡೋ ನಟ ಯಾರು? ಐ ಮೀನ್ ಯೋರ್ ಕ್ರಶ್, ಸೆಲೆಬ್ರಿಟಿ ಕ್ರಶ್. ಕ್ರಶ್ ಅಂತ ಇಲ್ಲ, ಬಟ್ ಐ ಲೈಕ್ Yash and Radhika together. Okay. Yeah, I like them. yeah. Who doesn't alla? They are like the cute couple, power couple kuda ನಮ್ಮ ಇಂಡಸ್ಟ್ರಿಯಲ್ಲಿ. ಮತ್ತೆ ನಾನು ಯಾರ ಜೊತೆ ಎಲ್ಲ ವರ್ಕ್ ಮಾಡ್ತೀನಿ, ಐ ಲೈಕ್ ದೆಮ್, ಐ ರೆಸ್ಪೆಕ್ಟ್. ಎಲ್ಲರ ಮೇಲೆ ಕ್ರಶ್ ಆಗುತ್ತಾ? ಬಿಕಾಸ್ ಆ ಕ್ಯಾರೆಕ್ಟರ್ ಅಲ್ಲಿ ಕ್ರಶ್ ಇರಬೇಕು ಅಂತ ಹೇಳಿದ್ರೆ, ಬಟ್ ಔಟ್ಸೈಡ್ ದ ವರ್ಕ್ ನೋ. ಐ ಶುಡ್ ಫೀಲ್ ಎನ್ ಆಕ್ಟ್ ಅಲ್ಲ. ಸರ್ ಆಯ್ತು ಸರ್, ನಿಮಗಿತ್ತ ಸೆಲೆಬ್ರಿಟಿ ಕ್ರಶ್, ವುಮೆನ್ ಕ್ರಶ್ ಇಂಡಸ್ಟ್ರಿಯಲ್ಲಿ ಕಾಲೇಜಲ್ಲಿ ಓದಬೇಕಾದ್ರೆ? ಕಾಲೇಜ್ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ರಾಗಿಣಿ ನನ್ನ ಕ್ರಶ್ ಅಂತ. ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ. ವೆರಿ ನೈಸ್. ಕ್ರಶ್ ಜೊತೆನೆ ಸಖತ್ ಸ್ಟೆಪ್ಸ್ ಹಾಕಿ ಸಾಂಗ್ ವೈರಲ್ ಮಾಡ್ಬಿಟ್ರಿ. ವೆರಿ ನೈಸ್. ದರ್ಶನ್ ಸರ್ ನಿಮ್ಗೆ ಇಷ್ಟ ಅಂತ ಗೊತ್ತು. ಸೊ ದರ್ಶನ್ ಸರ್ ಎಲ್ಲಾ ಫಿಲ್ಮ್ನು ನೋಡ್ತೀರಾ? ಹಂಗೆ ಫಸ್ಟ್ ಡೇ ಫಸ್ಟ್ ಶೋ ನೀವು ಕಾಲೇಜೆಲ್ಲ ಬಂಕ್ ಮಾಡಿದಿರಾ ತಪಸ್ವಿನಿ? ಬಂಕ್ ಮಾಡಿ ಸಿನಿಮಾ ಹೋಗೋದು? ಓ, ಸಿನಿಮಾಕ್ಕೆ ಹೋಗಿಲ್ಲ. ಓಕೆ ಓಕೆ. ಮನೇಲೆಲ್ಲ ಹೇಗಿದೆ ಅವಾಗ? ನಾವು ಯು ಆರ್ ಅ ಹೀರೋಯಿನ್, ಮನೇಲಿ ಪೇರೆಂಟ್ಸ್ ಮಸ್ಟ್ ಬಿ ಪ್ರೌಡ್. ಯಾವ ತರ ಇದೆ ವಾತಾವರಣ? ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಬಿಕಾಸ್ ಅವ್ರಿಗೇನು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಸೊ ಇದು ಬಿಟ್ಟರೆ ಐ ಆಮ್ ಇಂಟು ಬಿಸ್ನೆಸ್. ಸೊ ಇದರಲ್ಲಿ ಲೈಕ್ ಒಳ್ಳೆ ಪ್ರಾಜೆಕ್ಟ್ ಬಂದರೆ ನಾನು ಮಾಡ್ತೀನಿ. ಇಫ್ ನಾಟ್ ಐ ಹ್ಯಾವ್ ಅ ಬಿಸ್ನೆಸ್ ದಟ್ ಐ ಆಮ್ ಡೂಯಿಂಗ್. ಸೊ ಪೇರೆಂಟ್ಸ್ ಆರ್ ಹ್ಯಾಪಿ. ಓಕೆ. ಮಗಳು ಚೆನ್ನಾಗಿದೆ. ಪ್ಲಾನ್ ಎ ಪ್ಲಾನ್ ಬಿ ಎರಡೂ ಇದೆ. ವೆರಿ ನೈಸ್. ಅಂತ ರಾಜ ನಿಮ್ದು ಇದೆಯಾ ಪ್ಲಾನ್ ಎ ಪ್ಲಾನ್ ಬಿ? ಇಲ್ಲ ಇಲ್ಲ, ಒನ್ ಅಂಡ್ ಓನ್ಲಿ ಪ್ಲಾನ್. ಓನ್ಲಿ ಪ್ಲಾನ್. ಗಜರಾಮನೇ ನಡೆದಿದೆ ದಾರಿ. 40 ವರ್ಷದಿಂದ ಪ್ಲಾನ್ ಎಲ್ಲಿದ್ದಾರೆ, ನಾನು ಎಕ್ಸ್ಚೇಂಜ್ ಮಾಡಲಿ. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ ಗಜರಾಮ ಬಗ್ಗೆ? ಗಜರಾಮ ಇದೇ ಫೆಬ್ರವರಿ 7th ರಿಲೀಸ್ ಆಗ್ತಾ ಇದೆ. ಜನ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಾಗೆ 2 hours ಸೂಪರಾಗಿ ಎಂಟರ್ಟೈನ್ ಮಾಡ್ತೀವಿ. ಜನ ನಂಬಿಕೆನ ಉಳಿಸ್ಕೊತೀವಿ. ಯಾ, ನೀವು ಸೇಮಾ? ಇಲ್ಲಿ ತನಕ ಎಲ್ಲರದು ಆಶೀರ್ವಾದ ಇದೆ ಕರ್ನಾಟಕ ಜನರು. ಸೊ ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಹೇಳಿದ್ರೆ ಫಸ್ಟ್ ಕರ್ನಾಟಕ ಜನರು ನಮಗೆ ಸಪೋರ್ಟ್ ಮಾಡಿ. ಖಂಡಿತ. ಸೊ ಅವ್ರ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ವೆರಿ ವೆಲ್ ಸೆಡ್. ಎಸ್ ವೀಕ್ಷಕರೇ, ಗಜರಾಮ ಚಿತ್ರ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಹರಸಿ, ಸಿನಿಮಾ ಗೆಲ್ಲಿಸಿ.
ಇದಾಗಿತ್ತು ನನ್ನ ಮಾತುಕತೆ ರಾಜ್ ಸರ್ ಹಾಗೆ ತಪಸ್ವಿನಿ ಅವರ ಜೊತೆ. ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.